ಆಷಾಢ ಮಾಸದ ಕೊನೆಯ ಶುಕ್ರವಾರ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ತಾಯಿಗೆ ವಿಶೇಷ ಪೂಜೆಗಳು ನೆರವೇರುತ್ತಾ ಇದೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಸಿನಿಮಾ ನಟ ನಟಿಯರು ಇವರೆಲ್ಲ ಬಂದು ತಾಯಿಯ ದರ್ಶನವನ್ನು ಪಡೆದಿರು. ಶೋಭಾ ಕರಂದ್ಲಾಜೆಗೆ ಸ್ಥಳೀಯ ಅಂದರೆ ಮೈಸೂರಿನ ಬಿಜೆಪಿ ನಾಯಕರು ಸಾಥ್ ಕೊಟ್ಟಿದ್ದಾರೆ. ತೆಲುಗು ನಟ ಸುನೀಲ್ ಅವರು ಕೂಡ ಬಂದರು, ತಾಯಿಯ ದರ್ಶನ ಪಡೆದರು. ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಕುಟುಂಬ ಸಮೇತ ಬಂದರು, ತಾಯಿಯ ದರ್ಶನವನ್ನು ಪಡೆದರು. ಜೊತೆಗೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳಿದ್ದಾರೆ. ಬೆಳಗ್ಗಿನಿಂದಲೂ ಕೂಡ ಸಾಲುಗಟ್ಟಿ ತಾಯಿಯ ದರ್ಶನವನ್ನು ಪಡೀತಾ ಇದ್ದಾರೆ. ಆಷಾಢ ಕೊನೆಯ ಶುಕ್ರವಾರ ಪ್ರತಿ ವರ್ಷದಂತೆ ನಾವು ತಾಯಿ ದರ್ಶನವನ್ನು ಮಾಡಿದ್ದೀವಿ. ರಾಜ್ಯದಲ್ಲಿ ಬರಗಾಲ ಇದೆ. ಒಂದೇ ಖುಷಿಯ ಸಂಗತಿ ಅಂದರೆ ನಮ್ಮ ಕಾವೇರಿ ತುಂಬ್ತಾ ಇದ್ದಾಳೆ. ಇದೇ ಪರಿಸ್ಥಿತಿ, ಇದೇ ಮಳೆ ರಾಜ್ಯದ ಎಲ್ಲ ಕಡೆ ಬರಲಿ, ರಾಜ್ಯದ ಬರಗಾಲ ದೂರ ಆಗಲಿ. ತಾಯಿ ಚಾಮುಂಡೇಶ್ವರಿ ನಮ್ಮ ನಾಡ ದೇವತೆ, ನಾಡಿಗೆ ಅವಳು ಹರಸಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾವು ಸಲ್ಲಿಸಿದ್ದೀವಿ. ತುಂಬ ಖುಷಿಯಾಗುತ್ತೆ ತಾಯಿಯನ್ನು ಕಂಡಾಗ. ಆಷಾಢ ಮಾಸದ ಕೊನೆಯ ಶುಕ್ರವಾರ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ತಾಯಿಗೆ ವಿಶೇಷ ಪೂಜೆಗಳು ನೆರವೇರುತ್ತಾ ಇದೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಸಿನಿಮಾ ನಟ ನಟಿಯರು ಇವರೆಲ್ಲ ಬಂದು ತಾಯಿಯ ದರ್ಶನವನ್ನು ಪಡೆದಿರು. ಶೋಭಾ ಕರಂದ್ಲಾಜೆಗೆ ಸ್ಥಳೀಯ ಅಂದರೆ ಮೈಸೂರಿನ ಬಿಜೆಪಿ ನಾಯಕರು ಸಾಥ್ ಕೊಟ್ಟಿದ್ದಾರೆ. ತೆಲುಗು ನಟ ಸುನೀಲ್ ಅವರು ಕೂಡ ಬಂದರು, ತಾಯಿಯ ದರ್ಶನ ಪಡೆದರು. ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಕುಟುಂಬ ಸಮೇತ ಬಂದರು, ತಾಯಿಯ ದರ್ಶನವನ್ನು ಪಡೆದರು. ಜೊತೆಗೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳಿದ್ದಾರೆ. ಬೆಳಗ್ಗಿನಿಂದಲೂ ಕೂಡ ಸಾಲುಗಟ್ಟಿ ತಾಯಿಯ ದರ್ಶನವನ್ನು ಪಡೀತಾ ಇದ್ದಾರೆ. ಆಷಾಢ ಕೊನೆಯ ಶುಕ್ರವಾರ ಪ್ರತಿ ವರ್ಷದಂತೆ ನಾವು ತಾಯಿ ದರ್ಶನವನ್ನು ಮಾಡಿದ್ದೀವಿ. ರಾಜ್ಯದಲ್ಲಿ ಬರಗಾಲ ಇದೆ. ಒಂದೇ ಖುಷಿಯ ಸಂಗತಿ ಅಂದರೆ ನಮ್ಮ ಕಾವೇರಿ ತುಂಬ್ತಾ ಇದ್ದಾಳೆ. ಇದೇ ಪರಿಸ್ಥಿತಿ, ಇದೇ ಮಳೆ ರಾಜ್ಯದ ಎಲ್ಲ ಕಡೆ ಬರಲಿ, ರಾಜ್ಯದ ಬರಗಾಲ ದೂರ ಆಗಲಿ. ತಾಯಿ ಚಾಮುಂಡೇಶ್ವರಿ ನಮ್ಮ ನಾಡ ದೇವತೆ, ನಾಡಿಗೆ ಅವಳು ಹರಸಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾವು ಸಲ್ಲಿಸಿದ್ದೀವಿ. ತುಂಬ ಖುಷಿಯಾಗುತ್ತೆ ತಾಯಿಯನ್ನು ಕಂಡಾಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.